ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ಜಮೀರ್ ಅಹಮದ್ ಖಾನ್ ಮತ್ತೆ ಸುದ್ದಿಯಲ್ಲಿದೆ. ವಿಶೇಷವಾಗಿ ಈ ಇಬ್ಬರನ್ನ ಸಸ್ಪೆಂಡ್ ಮಾಡಿದಾರಲ್ಲ, ನಜೀರ್ ಅಹಮದ್ ಅನ್ನುವಂಥವ್ರನ್ನ, ಇನ್ನೊಬ್ಬರನ್ನ ಜಬ್ಬಾರ್ ಅವ್ರನ್ನ. ಇವ್ರ ಬಗ್ಗೆ ಅಂತೂ ಮಾಡಬಾರ್ದಾಯಿತು, ವಿಚಾರ ಮಾಡಬೇಕಾಯಿತು ಅನ್ನೋ ಹಾಗೆ. ಅದರಲ್ಲೂ ನಜೀರ್ ಅಹಮದ್ ಅವರು ಸೀನಿಯರು, ಜಬ್ಬರ್ ಅವರು ಸೀನಿಯರ್ ಅವರು ಆಗಬಾರ್ದಾಗಿತ್ತು ಅನ್ನುವಂಥ ಏನು ಮಾತಾಡ್ತಾ ಇದ್ದಾರೆ. ಅವ್ರ ಪರವಾಗಿ ಹೇಳಿಕೊಡ್ತಾ ಇದ್ದಾರೆ. ಆದರೆ ನಾವು ಅಲ್ಲೇ ದಾವಣಗೆರೆಯಲ್ಲಿ ನಾವು ಕೆಲಸ ಮಾಡಿದ್ದೀವಿ ಅನ್ನುವಂಥ ಮಾತಾಡ್ತಿದ್ದಾರೆ. ಮತ್ತು ಜೊತೆಗೆ JDS ಹೋಗುವಂಥ ಜಮೀರ್ ಅಹಮದ್ ಖಾನ್ ಮೇಲೆ ದೊಡ್ಡದಂಥ ಒಂದು ಏನಪ್ಪ ಅಂದ್ರೆ, ಈ JDS ಹೋಗ್ತಾ ಇದ್ದಾರೆ. JDSಗೆ ಹೋದ್ರೆ ಏನು ಲಾಭ ಅವ್ರಿಗೆ? ಯಾಕಂದರೆ ಇವತ್ತು ರಾಜಕಾರಣಿಗಳು ಪ್ರತಿಯೊಬ್ಬರು ತಮ್ಮ ಲಾಭ ನಷ್ಟದ ಲೆಕ್ಕಾಚಾರ ಹಾಕ್ತಾ ಇರ್ತಾರೆ. ಜೊತೆಗೆ ಅವರು ಸ್ವತಃ ಹೇಳ್ಕೊಳ್ತಾ ಇದ್ದಾರೆ, ನಮ್ಮ ಜಮೀರ್ ಅಹಮದ್ ಖಾನ್ರು, ನಾವು ಕಾಂಗ್ರೆಸ್ನ ಬಿಟ್ಟು ಯಾಕೆ ಹೋಗ್ಬೇಕಪ್ಪ ಅಲ್ಲೇ ಅನ್ನುವಂಥ ಪ್ರಶ್ನೆ. ನಮಗೆಲ್ಲನೂ ಕೊಟ್ಟದೆ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ನಮಗೆ ಅಧಿಕಾರ ಕೊಟ್ಟದ, ಮಿನಿಸ್ಟರ್ ಮಾಡ್ಯದ, 5 ಪೋರ್ಟ್ಫೋಲಿಯೋಗಳು ಕೊಟ್ಟಿದ್ದಾರೆ. ಎಷ್ಟು ಬೇಕಾದ ಅದಕ್ಕೆ ಹೆಚ್ಚು ಕೊಟ್ಟಿದ್ದಾರೆ. ನಾವು ಪ್ರಶ್ನೆ ಇಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ನಾವು ತಪ್ಪು ಮಾಡಿಲ್ಲ, 4ನೇ ತಾರೀಕು ತನಕ ರಿಸಲ್ಟ್ ಬರ್ತದೆ, ಅಲ್ಲಿವರೆಗೂ ವೇಟ್ ಮಾಡೋಣ ಅನ್ನುವಂಥ ಮಾತು. ಅದು ಮಾಡೋಕ್ಕಿಂತ ಪೂರ್ವದಲ್ಲ ಒಂದಿಷ್ಟು ನಮ್ಮ ಧರ್ಮದ ಹಿರಿಯ ಪತ್ರ ಬರೆದಿದ್ದಾರೆ. ನಂದೆಲ್ಲದು ನೀವು ಅವ್ರನ್ನ ಕೇಳಬೇಕು ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಅಂದ್ರೆ ಧರ್ಮದ ಲೀಡರ್ಗಳು, ಮುಖಂಡರು ಪತ್ರ ಬರೆದಾರೆ. ಈಗ ತಪ್ಪು ಮಾಡ್ತಾರೆ, ಮುಸ್ಲಿಮರು ಒಂದಿಷ್ಟು ತಪ್ಪು ಮಾಡಿದ್ದು ಯಾಕೆ ದ್ವಾಡ ಮಾಡ್ತಾಯಿದ್ದೀರಿ ಅಂತ ಪ್ರಶ್ನೆ ಮಾಡಿದ್ಕೆ ಜಮೀರ್ ಅಹಮದನ್ನ ಕೇಳಿದಾಗ ಜಮೀರ್ ಅಹಮದ್ ಅವರು ಸ್ವಚ್ಛವಾಗಿ ಹೇಳ್ತಾರೆ, ಇಲ್ಲ ರೀ, ಇದು ನಮಗೆ ಸಂಬಂಧಿಸಿದಲ್ಲ. ಬುದ್ಧಿವಂತಿದ್ದಾರೆ ಜಮೀರ್ ಅಹಮದ್. ಹೀಗಾಗಿ ಒಳ್ಳೆಯ ಮಾತನ್ನು ಮಾತಾಡ್ತಾ, ನಾನದಲ್ಲದು, ನೀವು ಅವ್ರ ಧಾರ್ಮಿಕ ಲೀಡರ್ಗಳನ್ನ ಕೇಳಬೇಕು ಅಂತ. ಅದೇ ಕಾಲಕ್ಕೆ ಇಲ್ಲೊಂದು ಭಾಳ ಸೂಕ್ಷ್ಮ ಗಮನಿಸಬೇಕಾಗಿದ್ದು, JDSಗೆ ಹೋಗ್ತಾರೋ ಅಂತೇಳಿ. ಮತ್ತು JDSಗೆ ಮೊದಲೊಂದು ಚರಿಸ್ಮಾ ಇತ್ತು. ಸೇಮ್ ಇಬ್ರಾಹಿಮ್ರಿದ್ದಾಗ ಅಥವಾ ನಮ್ಮ ಸಿದ್ದರಾಮಯ್ಯರವರಿದ್ದಾಗ, ಹೌದು ಬಾ, ಇದು ಅಲ್ಪಸಂಖ್ಯಾತರದು, ಹಿಂದುಳಿದವ್ರ ಪಕ್ಷ ಇದು ಅನ್ನುವಂಗೆ ಒಂದಿಷ್ಟು ಜಾತ್ಯತೀತತೆ ಹೆಸರು ಅದಕ್ಕೆ ಒಗ್ಗುವಂಗೆ ಒಪ್ಪುವಂಗೆ ಇತ್ತು. ಆದರೆ ಇವತ್ತು ಅಂಥ ನಾಯಕರು ಯಾರು ಉಳಿಲಿಲ್ಲ ಅಲ್ಲೇ. ಮತ್ತು ಮುಸ್ಲಿಮ್ ಸೇಮ್ ಇಬ್ರಾಹಿಂ ಸ್ವತಃ ಒಂದು ಪಕ್ಷ ಕಟ್ಟಲಿಕ್ಕೆ ಶುರು ಮಾಡಿಬಿಟ್ರು, ಹೊರಗೆ ಬಂದರು. ಅದೇ ಕಾಲ JDSದಲ್ಲಿದ್ದಂಥ ನಮ್ಮ ಏನೋ HD ಕುಮಾರಸ್ವಾಮಿಗಳ ಬಗ್ಗೆ ಆಯಿತು, ದೇವೇಗೌಡರ ಬಗ್ಗೆ ಅದ್ರ ಟೀಕೆ ಮಾಡಿದರು, ಎಲ್ಲ ನೋಡಿದ್ವಿ ನಾವೀಗ. ಹೀಗಾಗಿ ಮುಸ್ಲಿಮರ ಒಂದು ಹೊಡೆದು ಬಿದ್ದಕ್ಕಾಗಿ ಮತ್ತಷ್ಟು ಅಲ್ಲೇ ಹಿನ್ನಡೆ ಅನುಭವಿಸುವಂಥದ್ದು JDSಗೆ ಬಂತು ಮೈಸೂರು ಭಾಗದಲ್ಲಿ ಅಂತೇಳಿ. ಅದಕ್ಕಾಗಿ ಅವರೇನಾದರೂ ಈ ನಮ್ಮ ಏನಪ್ಪ ಅಂತಂದ್ರೆ ಜಮೀರ್ ಅಹಮದ್ ಖಾನ್ರನ್ನು ತೋಳ್ಬಹುದಾ ತಮ್ಮ ಪಕ್ಷಕ್ಕೆ ಅಂತೇಳಿ. ಈಗಾಗಲೇ ಸುದ್ದಿಗಳಿದ್ದಾವೆ, ಅಲ್ಲಿ ಪಕ್ಷಕ್ಕೆ ಹೋಗ್ತಾ ಇದ್ದಾರೆ, ಬಿಡ್ತಾ ಇದ್ದಾರೆ ಅನ್ನೋಂಥ ಮಾತು. ಇದಕ್ಕಾಗಿ ನಮ್ಮ ಸಿದ್ದರಾಮಯ್ಯನವ್ರು ಸೆಟ್ಟಾಗಿದ್ದಾರೆ ಅನ್ನೋಂಥ ಮಾತುಗಳನ್ನು ನಾವು ಕೇಳ್ತಾ ಇದ್ದೀವಿ. ನಿಜವಾಗಿಯೂ ಆ ಪಕ್ಷಕ್ಕೆ ಹೋಗ್ತಾರೆ, ಹೋದ್ರೆ ಅವ್ರು ಲಾಭನ ಈ ಸದ್ಯ ಅನ್ನುವಂಥದ್ದು. ತುರ್ತು ಪರಿಸ್ಥಿತಿಯಲ್ಲೇ JDS ಹೋಗೋದ್ರಿಂದ ಲಾಭ ಆಗ್ತದನಾ ಅಂತೇಳಿ ಭಾಳ ಜನ ಅಂತ ಇದ್ದಾರಿಲ್ಲ. ಅದು ಮೈಸೂರು ಭಾಗದಲ್ಲೇ ಒಳ್ಳೆ ಹಿಡಿತವನ್ನು ಸಾಧಿಸಿಕೊಂಡದ. ಜೊತೆಗೆ ಲಿಂಗಾಯತ್ ಮತ್ತು ಒಕ್ಕಲಿಗ ಲಾಬಿ ಕೂಡಿದ್ರೆ ಈ ಸಲ ಇಲ್ಲೇ BJP ಪ್ಲಸ್ JDS ಸರ್ಕಾರ ಬರೋ ಸಾಧ್ಯತೆಗಳಿದ್ದಾವೆ. ಅದ್ರಾಗ ಏನಾದರೂ ಮತ್ತಿರೋ ಅಧಿಕಾರ ಸಿಗ್ತದೆ ಅನ್ನುವಂಥ ಮಾತನ್ನು ಇರ್ಬೋದಿಲ್ಲಂತಲ್ಲ, ಆ ಲೆಕ್ಕಾಚಾರ ಇರ್ಬೋದು. ಆದರೆ ಸ್ವತಃ HD ಕುಮಾರಸ್ವಾಮಿಗಳು ಹೇಳ್ತಾ ಇದ್ದಾರೆ, ನಾವು ಹೋದವ್ರನ್ನು ನಾವು ಯಾರಿದ್ದು ಬಿಟ್ಟು ಹೋದ್ರು, ಯಾವ ಸಂದರ್ಭದಲ್ಲಿ ಪಕ್ಷನ ಬಿಟ್ಟು ಹೋದ್ರು ನೆನಪಿಟ್ಕೊಂಡು ನಾವು ಇನ್ನು ಮರಳಿ ಅವ್ರು ತೊಗೊಳ್ಬೇಕಾದ್ರೆ ವಿಚಾರ ಮಾಡ್ತೀವಿ, ಮೋಸ್ಟ್ಲಿ ತೊಗೊಳ್ಳೋದಿಲ್ಲ, ಬಾಗಿ ಕ್ಲೋಸ್ ಅನ್ನುವಂಥ ಮಾತುಗಳು ಮಾತಾಡ್ತಾ ಇದ್ದಾರೆ. ಒಬ್ಬರಲ್ಲಿ ನಿಖಿಲ್ ಕುಮಾರಸ್ವಾಮಿಗಳು ಸಹಿತ ಅದನ್ನೇ ಮಾತಾಡ್ತಾ ಇದ್ದಾರೆ. ಅಂದ್ರೆ JDSಗೆ ನಾವು ಆಹ್ವಾನ ಕೊಟ್ಟಿಲ್ಲ, ಅವ್ರು ಬರೋ ಅವಶ್ಯಕತೆ ಇಲ್ಲ ಅನ್ನೋ ಮಾತಾಡೋದು ನೋಡಿದಾಗ ಹೋಗ್ಬೋದಾ ಇವರು ನಮ್ಮ ಜಮೀರ್ ಅಹಮದ್ ಖಾನ್ರು ಅಂತೇಳಿ. ಅದಕ್ಕೆಲ್ಲ ಕಾಂಗ್ರೆಸ್ನಲ್ಲಿ ಇನ್ನುಳಿದ ಮುಸಲ್ಮಾನರು, ಇವರು ವಿರೋಧಿ ಮುಸಲ್ಮಾನರು ಹೇಳ್ತಾ ಇದ್ದಾರೆ, ಹೋಗಲಿ ಬಿಡ್ರಿ JDSಗೆ, ಅವ್ರಿಗೇನು ಅವರಿಂದ ಏನಾಗೋದು ಪಕ್ಷಕ್ಕೆ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ. ಅಂದ್ರೆ ಒಟ್ಟಿನಲ್ಲೇ ಪಕ್ಷದಲ್ಲೇ ಒಂದು ಕಡೆ ಇವರು ಸಿದ್ದರಾಮಯ್ಯ ಜೊತೆ ಗುರುತಿಸಿಕೊಂಡಿದ್ದರಿಂದಾಗೆ DK ಶಿವಕುಮಾರ್ ಅವರ ಬಣದವರು ಇವ್ರನ್ನ ಟೀಕೆ ಮಾಡೋದು, ಮತ್ತಿರ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇನ್ನೊಂದು ಕಡೆಗೆ ಏನಪ್ಪ ಅಂತಂದ್ರೆ ಈ ಸಿದ್ದರಾಮಯ್ಯರ ಬಣದಲ್ಲಿದ್ದಂಥವ್ರು ಇವರು ಉಳಿಸಿಕೊಳ್ಳುವಂಥ ಪ್ರಯತ್ನ, ತಮ್ಮ ಶಕ್ತಿಯನ್ನು ವೃದ್ಧಿ ಮಾಡ್ಕೊಳ್ಳುವಂಥ ಶ್ರಮವನ್ನು ಹಾಕ್ತಾ ಇದ್ದಾರೆ. ಹೀಗಾಗಿ ಇದ್ರೆ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಗೊತ್ತಿಲ್ಲ. ಈಗ ಮಾತ್ರ ಸಿದ್ದರಾಮಯ್ಯರ ಪರ ಇರುತ್ತಿರುವಂತಹ ನಮ್ಮ ಜಮೀರ್ ಅಹಮದ್ ಖಾನ್ರು ಏನಪ್ಪ ಅಂತಂದ್ರೆ ಇವತ್ತು ಪ್ರಮುಖವಾಗಿ
ಕಾಂಗ್ರೆಸ್ ಉಳಿಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ಸಿದ್ದರಾಮಯ್ಯವ್ರಿಗೆ ಅವ್ರು ಹೊರಗೆ ಹಾಕಬೇಕಂತಿಲ್ಲ, ಆದ್ರೆ ಅಲ್ಲಿ ಒಳ್ಳೆ ಕೆಲಸ ಮಾಡೋದು ಹೇಳಿದ್ವಿ ನಾವು. ದಕ್ಷಿಣ ದಾವಣಗೆರೆಯಲ್ಲಿ ಕೆಲಸ ಮಾಡಿಬಿಟ್ರೆ ಕೇಳಕ್ಕೆ ಯಾಕೆ ಹೋದ್ರು ಅನ್ನೋದು ಅಸಮಾಧಾನ ಅವರಲ್ಲೂ ಅದ. ಬಟ್ ಅವ್ರಿಗೆ ಕಳಿಸಿದ್ದು ಇವ್ರು ಮಾಡ್ತಾರೆ. ಇರಲಿ, ದಕ್ಷಿಣ ದಾವಣಗೆರೆ ಇವತ್ತಿನ ಕರ್ನಾಟಕದಲ್ಲೇ ಮುಸ್ಲಿಮರು ವಿಶೇಷವಾಗಿ ಏನಪ್ಪ ಅಂದ್ರೆ ಅಲ್ಲಿ ನಡೆದಂಥ ಘಟನೆಗಳಿಂದ ಒಂದಿಷ್ಟು ಕಾಂಗ್ರೆಸ್ ಬಗ್ಗೆ ಏನಪ್ಪ ಅಂತಂದ್ರೆ ತಿರಸ್ಕಾರದ ಭಾವನೆಯನ್ನು ಮೂಡಿಸ್ಕೊಳ್ತಾ ಇದ್ದಾರೆ. ಅದು ಲಾಭ ಮಾಡ್ಕೊಳ್ಬೇಕಂತೇಳಿ ನಮ್ಮ ಏನಪ್ಪ ಅಂತಂದ್ರೆ ಈ JDSನ HD ಕುಮಾರಸ್ವಾಮಿಗಳು ಪ್ರಯತ್ನ ಮಾಡ್ತಾ ಇದ್ದಾರಾ ಅನ್ನೋ ಸಂಶಯ. ಬಟ್ ಅವರು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಮೇಲ್ಪದರದಲ್ಲಿ. ಯಾಕಂದ್ರೆ ಗುಪ್ತವಾಗಿ ನಡೆದ ಮೀಟಿಂಗ್ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಗುಪ್ತವಾಗಿ ಮೀಟಿಂಗ್ ನಡೆದಿದ್ರೆ ಅದು ಇದರ ಬಗ್ಗೆನೇ ಆಗಿರ್ಬೋದಾ ಅಥವಾ ಮತ್ತೊಂದ್ರ ಬಗ್ಗೆ ಆಗಿರ್ಬೋದಾ ಅನ್ನೋದು ಈ ಒಂದು ನೆಲೆಯಲ್ಲಿ ವಿಚಾರ ಮಾಡಬೇಕಾಗಿದೆ. ಬಟ್ ಈಗ JDS ಇದ್ದಿದ್ದು ಈ ಮುಸ್ಲಿಮರ ಪರ ಒಂದು ಧ್ವನಿಯನ್ನು ಎತ್ತುವಂಥ, ಮುಸ್ಲಿಮರ ಪರ ನಾವು ಇದ್ದೀವಿ ಅಂತ ತೋರಿಸುವ ಸಲುವಾಗಿ ಜಮೀರ್ ಅಹ್ಮದ್ ಖಾನ್ರನ್ನು ತೋಳ್ಬೋದಾ ಪಾರ್ಟಿಗೆ ಅನ್ನುವಂಥ ಒಂದು ಸಣ್ಣ ಸಂಶಯ ಅದ. ಆದರೆ ಅವರಿಬ್ಬರು ತಂದೆ ಮತ್ತು ಮಗ ಅಂದರೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಇಬ್ಬರು ಅದನ್ನು ಸಾರಾಸಗಟಾಗಿ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಅವರು ರಾಜಕೀಯದಲ್ಲಿ ಯಾವ ಸಮಯದಲ್ಲಿ ಯಾರ ಮಿತ್ರರು ಯಾರ ಶತ್ರು ಅನ್ನುವಂಥದ್ದು ಗುರುತಿಸಲಿಕ್ಕೆ ಆಗುವುದಿಲ್ಲ ಅನ್ನೋದನ್ನು ನಾವು ಗಮನಿಸಿದಾಗ ಇದು ಸುಮ್ಮನೆ ಒಂದು ಮೇಲ್ಪದರ ಹೇಳಿಕೆ ಇರಬಹುದು. ಯಾಕಂದರೆ ಮುಂಬರುವ ದಿನದಲ್ಲಿ ಇದು ಸಾಹಿತ್ಯಗಳಿದ್ದಾವೆ ಅನ್ನುವಂಥ ಮಾತುಗಳಿದ್ದಾವೆ. ಈ ಎಲ್ಲ ನೆರೆಗಟ್ಟಿನಲ್ಲೇ ಈಗ ಏನಾಗಬಹುದು ಮುಂದಿನ ಕ್ಷಣದಲ್ಲೇ ಜಮೀರ್ ಅಹ್ಮದ್ ಖಾನ್ರು JDSಗೆ ಹೋಗ್ಬೋದಾ ಅಥವಾ ಕಾಂಗ್ರೆಸ್ನಲ್ಲಿ ಉಳಿಬೋದಾ ಅನ್ನುವಂಥದ್ದು ಒಂದು ಪ್ರಶ್ನೆ ಅಂತ ಎಲ್ಲರನ್ನೂ ಕಾಡುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಅನೇಕ ಜನ ಇವರು ಹೋದ್ರೆ ಒಳ್ಳೆಯದು ಅಂತ, ಯಾರು ಜಮೀರ್ ಅಹ್ಮದ್ ಖಾನ್ರು. ಅದರಲ್ಲೂ ಮುಖ್ಯವಾಗಿ ನಮ್ಮ DKC ಪರ ಇದ್ದಂಥ ಒಂದು ಏನು ಶಾಸಕರ ಗುಂಪದ ಅವ್ರಿಗೆ ಇದು ಹೋಗಲಿ, ಯಾಕಂದರೆ ಸಿದ್ದರಾಮಯ್ಯ ಬಣ ವೀಕ್ ಆಗಿರಿ ಅನ್ನುವಂಥದ್ದು ಅವರು. ಅದೇ ಕಾಲಕ್ಕೆ ಇನ್ನು ಈ ಸಿದ್ದರಾಮಯ್ಯ ಬಣದವ್ರನ್ನ ಉಳಿಸ್ಕೊಳ್ಬೇಕು ಶತಾಯಕತೆಯ ಮುಂದಿನ ದಿನಗಳಲ್ಲಿ ಮುಸ್ಲಿಂ ಮತಗಳನ್ನು ಪಡೆಯುವಲ್ಲೇ ಇವರನ್ನು ಉಳಿಸ್ಕೊಳ್ಳೋದ್ರಿಂದ ಹೆಚ್ಚು ಲಾಭ ಆಗ್ತದೆ ಅನ್ನುವಂಥದ್ದು. ಇದನ್ನು ಹೇಳೋದಕ್ಕಾಗಿ ಈಗ ಸತೀಶ್ ಅವರು ದಿಲ್ಲಿಗೆ ಹೊರಟಿದ್ದಾರೆ ಅಂತ ಸುದ್ದಿಗಳು ಬರ್ತಾಯಿದ್ದಾವೆ. ದಿಲ್ಲಿಗೆ ಹೋಗಿ ಕನ್ವಿನ್ಸ್ ಮಾಡಿ, ಇಲ್ಲ ಅವ್ರಿಂದ ತಪ್ಪೇನಾಗಿಲ್ಲ, ಸಾಂದರ್ಭಿಕ ತಪ್ಪುಗಳಾಗಿರ್ಬೋದು, ಎಲ್ಲ ಪಕ್ಷದೊಳಗಿರುವಂಥದ್ದನ್ನು ಅನ್ನುವಂಥದ್ದನ್ನು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ ಅಂತೇಳಿ ಭಾಳಷ್ಟು ಜನ ಇದನ್ನು ಚರ್ಚೆ ಮಾಡ್ತಾಯಿದ್ದಾರೆ. ಒಟ್ಟಿನಲ್ಲಿ ಅವ್ರು ಚರ್ಚೆ ಮಾಡಲಿ ಏನೋ ಮಾಡಲಿ, ಜಮೀರ್ ಅಹ್ಮದ್ ಖಾನ್ರು ಮಾತ್ರ ಇವತ್ತು ಸುದ್ದಿಯಲ್ಲಿರೋ ಪ್ರಮುಖ ವ್ಯಕ್ತಿ ಆಗಿಬಿಟ್ಟಿದ್ದಾರೆ ಕರ್ನಾಟಕದ ಮಟ್ಟಿಗೆ. ಯಾಕಂತಂದ್ರೆ ಅವರು ಈಗ ಹೋದ್ರೂ ಒಂದು ಸುದ್ದಿ, JDSಗೆ ಹೋಗದಿದ್ದರೂ ಒಂದು ಸುದ್ದಿ. ಯಾಕಂದರೆ ಮುಸ್ಲಿಮರು ವಿಶೇಷವಾಗಿ ಮ್ಯಾಕ್ಸಿಮಮ್ ಇದೆಲ್ಲ ಡೆವಲಪ್ಮೆಂಟ್ ನೋಡಿದಾಗ ಭಾಳಷ್ಟು ಅವ್ರ ಮೇಲೆ ಪ್ರೀತಿ ಇದ್ದಾರೆ, ಒಗ್ಗಟ್ಟು ತೋರಿಸ್ತಾ ಇದ್ದಾರೆ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಇದರಿಂದಾಗಿ ಸಿದ್ದರಾಮಯ್ಯವರಿಗೆ ಏನಪ್ಪ ಅಂದರೆ ಮುಸ್ಲಿಮರು ಬೆಂಬಲ ಸಿಗೋದ್ರಿಂದ ಇನ್ನಷ್ಟು ಅವರು ರಾಜಕೀಯ ಪ್ರಬುದ್ಧತೆಯನ್ನು ಜೊತೆಗೆ ಹಿಡಿತವನ್ನು ಸಾಧಿಸ್ತಾರೆ ಅನ್ನುವಂಥ ಮಾತುಗಳು. ಏನೂ ಇರಲಿ, ಈ ಎಲ್ಲ ಡೆವಲಪ್ಮೆಂಟ್ಗಳಿಂದ ಒಂದಂತೂ ಸ್ಪಷ್ಟ ಆಗ್ತಾಯಿದೆ, ಏನಂದರೆ ಈ ಜಮೀರ್ ಅಹ್ಮದ್ ಖಾನ್ರು ಜೊತೆಗಾರರು ಏನಾದರೂ ಬೇರೆ ಪಕ್ಷಕ್ಕೆ ಹೋದ್ರೆ ಕಾಂಗ್ರೆಸ್ಗೆ ಒಂದಿಷ್ಟು ಹೊಡೆದು ಬೀಳ್ತದೇನೋ ಅನ್ನುವಂಥ ಮಾತು. ಅದೇ ಕಾಲಕ್ಕೆ JDSಗೆ ಲಾಭ ಆದರೂ ಆಗ್ಬೋದು ಅನ್ನೋಂಥ ಮಾತುಗಳು ನಡೆದಾವೆ. ಇನ್ನೇನು ನೋಡು, ಅವರಂದು ತೊಳೆದಿಲ್ಲ ಅಂದಾರ, ಇವರು ಹೋಗೋದಿಲ್ಲ ಅಂದಾರ. ಮತ್ತು ರಾಜಕೀಯದಲ್ಲಿ ಏನು ಬೇಕಾದ್ದು ಆಗ್ಬೋದು ಅಂತೇಳಿ ಅನೇಕ ಸಲ ನಾವು ಮಾತಾಡಿದ್ದೀವಿ. ಇವತ್ತಿನ ಮಿತ್ರ ನಾಳೆ ಶತ್ರು ಆಗ್ಬೋದು, ನಾಳೆ ಶತ್ರು ನಾಡದ ಮಿತ್ರ ಆಗ್ಬೋದು ಅಂತೇಳಿ ಆ ಎಲ್ಲ ನೆಲೆಗಟ್ಟಲ್ಲಿ ವಿಚಾರ ಮಾಡಿದಾಗ ಇವತ್ತು ಅನಿಸೋದಿಷ್ಟ, ಜಮೀರ್ ಅಹ್ಮದ್ ಖಾನ್ರು ಪಕ್ಷವನ್ನು ಬಿಟ್ಟು ಹೋಗುವಂಥ ಒಂದು ನಿರ್ಧಾರವನ್ನು ಮಾಡಲಿಕ್ಕಿಲ್ಲ. ಯಾಕಂದರೆ ಅವರಿಗೆ JDSಗೆ ಹೋದರೂ ಸಹಿತ JDSಲ್ಲಿ ಸಹಿತ ಅವರಿಗೆ ಮೊದಲಿನ ಒಂದು ಪ್ರೀತಿ ವಿಶ್ವಾಸ ಅಂತ ಹೇಳೋಕ್ಕೆ ಆಗೋದಿಲ್ಲ. ಆದರೂ ಹೇಳೋಕ್ಕೆ ಆಗೋದ್ರೆ ಏನೋ ಒಂದು ಲಾಭಕ್ಕೆ ಹೋಗ್ಬೋದೇನೋ ಅಂಥೇಳಿ ಹೇಳಿದರು. ಜಮೀರ್ ಖಾನ್ರು ಇವತ್ತಿನ ಒಂದು ಇಂಟರ್ವ್ಯೂ ನೋಡಿದಾಗ ಅವರು ಸ್ಪಷ್ಟವಾಗಿ ಕಾಂಗ್ರೆಸ್ ಜೊತೆಗೆ ಗುರುತಿಸ್ಕೊಂಡಿದ್ದಾರೆ ಅನ್ನೋದು ಸ್ಪಷ್ಟ ಆಗ್ತದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗರಣೆ ವಂದನೆಗಳು.